ನೂಡಲ್ಸ್ ಇದೊಂದು ತಮಿಳ್ ಸಿನಿಮಾ. ಲಾಸ್ಟ್ ಇಯರ್ ಸೆಪ್ಟೆಂಬರ್ ರಿಲೀಸ್ ಆಗಿತ್ತು. ಈಗ OTTಲಿ ಅವೈಲೇಬಲ್ ಇದೆ. ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ಯಾವಾಗಲೂ ಬರೀ ಸ್ಟಾರ್ಸ್ ಬೇಕಿಲ್ಲ, ಕೋಟಿ ಕೋಟಿ ಬಜೆಟ್ ಬೇಕಿಲ್ಲ, ನಂಬರ್ ಆಫ್ ಲೊಕೇಶನ್ಸ್ ಬೇಕಾಗಿಲ್ಲ. ಕೆಲವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಆರ್ಟಿಸ್ಟ್ ಇದ್ದರೆ ಬರೀ ಒಂದೇ ಲೊಕೇಶನಲ್ಲಿ ಬರೀ ಕೆಲವೇ ಕಲಾವಿದರನ್ನ ಇಟ್ಕೊಂಡು ಬರೀ ಕೆಲವೇ ಲಕ್ಷದಲ್ಲಿ ಸಿನಿಮಾ ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾ ತೋರಿಸುತ್ತೆ. ಏನು ರೈಟಿಂಗ್ ಅಂತೀರಾ? ಇವತ್ತು ರಾತ್ರಿ ಒಂದು 10 ಗಂಟೆ ಮೇಲೆ ಶುರುವಾಗೋ ಕತೆ ಅಂದ್ಕೊಳ್ಳಿ, ನಾಳೆ ಬೆಳಗ್ಗೆ 11 ಗಂಟೆ ಒಳಗಡೆ ಮುಗಿದೋಗುತ್ತೆ. ಜಸ್ಟ್ 12 ಅವರ್ಸ್ನಲ್ಲಿ ಕೆಲವೇ ಕ್ಯಾರೆಕ್ಟರ್ಸ್ ಮಧ್ಯೆ ನಡೆಯೋ ಕತೆ. ಆದರೆ ಈ ಸಿನಿಮಾ ಕೊಡೋ ಇಂಪ್ಯಾಕ್ಟ್ ಮಾತ್ರ ಮೆಸ್ಮರೈಸಿಂಗು. ಸಿನಿಮಾ ರೈಟರ್ಸ್ ಆ್ಯಂಡ್ ಮೇಕರ್ಸ್ಗಂತೂ ಹೇಗಪ್ಪ ಯೋಚಿಸ್ತಾರೆ ಇದೆಲ್ಲ ಅನಿಸ್ಬಿಡುತ್ತೆ. ಅಂದರೆ ಅದ್ಭುತ ಏನೂ ಅಲ್ಲ, ಸಿಂಪಲ್ಲು, ತುಂಬ ಸಿಂಪಲ್ಲು. ಒಂದು ಸಿಂಪಲ್ ಫ್ಯಾಮಿಲಿ ಡ್ರಾಮಾ ಥ್ರಿಲ್ಲರು. ಒಂದು ಸಣ್ಣ ಸ್ಟೋರಿ ಲೈನ್ನ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಒಂದೊಂದು ದೃಶ್ಯಗಳನ್ನೂ ಕೂಡ ಒಂದು ಒಳ್ಳೆ ಮಲ್ಲಿಗೆ ಹೂವು ಥರ ಪೋಣಿಸಿದ್ದಾರೆ ಅಂತ ಹೇಳ್ಬೋದು. ಥ್ರೂಔಟ್ ದ ಸಿನಿಮಾ ಸ್ಕ್ರೀನ್ ಪ್ಲೇ ಅಷ್ಟು ಸ್ಟಡಿಯಾಗಿ ಫೋಕಸ್ಡ್ ಆಗಿ ಇದೆ. ಆ ಕಾನ್ಫ್ಲಿಕ್ಟ್ಗಳನ್ನ ಎಷ್ಟು ಮೆಚ್ಯೂರ್ಡ್ ಆಗಿ ಅಲ್ಲಲ್ಲೇ ಸೆಟ್ ಮಾಡಿದ್ದಾರೆ ಅಂದರೆ ಸಿಂಪ್ಲಿ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಹರೀಶ್ ಉತ್ತಮನ್ ಆ್ಯಂಡ್ ಶೀಲಾ ರಾಜ್ಕುಮಾರ್ ಅವರ ಪರ್ಫಾರ್ಮೆನ್ಸ್ ಅಂತೂ ಯಾವುದೂ ಸಿನಿಮ್ಯಾಟಿಕ್ ಅನಿಸಲ್ಲ, ಫುಲ್ಲಿ ರಿಯಲಿಸ್ಟಿಕ್ಕು. ಒಬ್ಬ ಕಾಮನ್ ಮ್ಯಾನ್ಗೆ ಸಡನ್ಲಿ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆ ಒಳಗೆ ಅವ್ನು ತಗಲಾಕೊಂಡ್ರೆ ಹೇಗೆ ಬಿಹೇವ್ ಮಾಡ್ತಾನೆ, ಲಿಟ್ರಲಿ ಸೇಮ್ ಟು ಸೇಮ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲೂ ಅನಿಸೋದೇ ಇಲ್ಲ. ಲಿಟ್ರಲಿ ಪಾತ್ರನ ಜೀವಿಸಿದ್ದಾರೆ. ಸಿನಿಮಾದ ರೈಟಿಂಗ್ ಆ್ಯಂಡ್ ಆರ್ಟಿಸ್ಟ್ಗಳ ರಿಯಲ್ ಪರ್ಫಾರ್ಮೆನ್ಸ್ಗೆ ಕ್ಯಾರೆಕ್ಟರ್ಸ್ ಜೊತೆ ಕನೆಕ್ಟ್ ಆಗೋಗ್ತೀವಿ. ಕನೆಕ್ಟ್ ಆಗಿ ಅವರ ಭಯದಲ್ಲಿ, ಅವರ ತಳಮಳಗಳಲ್ಲಿ, ಒದ್ದಾಟಗಳಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಾವು ಕೂಡ ಭಾಗಿಯಾಗಿ ನೋಡ್ತಾ ಹೋಗ್ತಾ ಇರ್ತೀವಿ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಲಾಯರ್ ಕ್ಯಾರೆಕ್ಟರ್ ಒಬ್ರು ಬರ್ತಾರೆ. ಏನು ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅದನ್ನು ನೀವೇ ನೋಡಿ ಕಣ್ಣು ತುಂಬ್ಕೊಬೇಕು. ಆ್ಯಂಡ್ ಮದನ್ ಕುಮಾರ್ ದಕ್ಷಿಣಮೂರ್ತಿ ಅವರೇ ಈ ಸಿನಿಮಾದ ರೈಟರ್ ಆ್ಯಂಡ್ ಡೈರೆಕ್ಟರ್. ಅವರು ಕೂಡ ಈ ಸಿನಿಮಾದ ಮೇನ್ ಇನ್ಸ್ಪೆಕ್ಟರ್ ರೋಲ್ ಪ್ಲೇ ಮಾಡಿದ್ದಾರೆ. ಇವರು ಸುಮಾರು ಸಿನಿಮಾದಲ್ಲಿ ಪೊಲೀಸ್ ರೋಲ್ನ ಪ್ಲೇ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಎಷ್ಟು ಪರ್ಫೆಕ್ಟಾಗಿ ಪ್ಲೇ ಮಾಡಿದ್ದಾರೆ ಅಂದರೆ ಒರಿಜಿನಲ್ ಇನ್ಸ್ಪೆಕ್ಟರ್ ಹೇಗಿರ್ತಾರೋ ಎಕ್ಸಾಕ್ಟ್ಲಿ ಹಾಗೆ. ತುಂಬ ಫನ್ಫಿಲ್ಡ್ ಆಗಿ ಸಿನಿಮಾ ಶುರು ಆಗುತ್ತೆ. ಶುರುನಲ್ಲೇ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಆ ಕಾನ್ಫ್ಲಿಕ್ಟ್ಗೆ ಹಂತವಾಗಿ ಹೇಗೆ ಬಿಲ್ಡಪ್ ಮಾಡ್ತಾ ಹೋಗ್ತಾರೆ ಅಂದರೆ ಸೀನ್ ಟು ಸೀನು ಮುಂದೇನು ಅನ್ನೋ ಥರ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾನೆ ಹೋಗುತ್ತೆ. ಇಡೀ ಸಿನಿಮಾ ಆಲ್ಮೋಸ್ಟ್ ಒಂದೇ ಮನೇಲಿ ನಡೆದರೂ ಕೂಡ ಎಲ್ಲೂ ಬೋರ್ ಆಗಲ್ಲ. ಸೀರಿಯಸ್ ಆಗಿ ನೋಡ್ಸ್ಕೊಂಡು ಹೋಗ್ತಾನೆ ಇರುತ್ತೆ ಅಂಟಿಲ್ ಸೆಕೆಂಡ್ ಹಾಫ್ನಲ್ಲಿ ಆ ಲಾಯರ್ ಕ್ಯಾರೆಕ್ಟ್ರು ಬರೋವರೆಗೂ. ಆಮೇಲೆ ಸೀರಿಯಸ್ನೆಸ್ ಜೊತೆ ಫನ್ ಬೇರೆ ಸೇರಿಕೊಳ್ಳುತ್ತೆ. ಅದೊಂಥರ ಸೀರಿಯಸ್ ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂದರೆ ಲಾಯರ್ ಬಂದು ಫನ್ ಮಾಡಲ್ಲ, ಆ ಸೀರಿಯಸ್ ಸಿಚುಯೇಷನ್ನಲ್ಲಿ ಅವ್ರ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ಗೆ ಸೀರಿಯಸ್ನೆಸ್ ಜೊತೆಗೆ ಒಂಥರ ವಿಚಿತ್ರವಾದ ಫನ್ ಕೂಡ ಕ್ರಿಯೇಟ್ ಆಗುತ್ತೆ. ಇದನ್ನ ಕಡೆಯಲ್ಲಿ ಮತ್ತೆ ಫನ್ ಫೀಲ್ಡ್ ಆಗಿ ಎಮೋಷ್ನಲ್ ಆಗಿ ಸಿನಿಮಾ ಎಂಡ್ ಆಗುತ್ತೆ. ಒಂಥರ ಸ್ಲೋ ಬರ್ನಿಂಗ್ ಡ್ರಾಮಾ ಥ್ರಿಲ್ಲರೇ, ಆದರೆ ಆ ಥರ ಫೀಲೇ ಕೊಡಲ್ಲ. ಇದು ಯಾವುದೋ ಫಾಸ್ಟ್ ಫೇಸ್ಡ್ ಥ್ರಿಲ್ಲರ್ ನೋಡ್ತಿದ್ದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ಯಾಕೆಂದರೆ ರೈಟಿಂಗ್ ಅಷ್ಟು ಚೆನ್ನಾಗಿ ಸೆಟಪ್ ಆಗಿದೆ. ಕನೆಕ್ಟ್ ಆಗಿ ಆ್ಯಂಡ್ ಇನ್ವೆಸ್ಟ್ ಆಗಿ ಸಿನಿಮಾದ ಪಾತ್ರಗಳ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಆ ಜರ್ನಿಯ ಪೇಸಿಂಗ್ ಹೇಗಿದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿ ನೋಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟು ಬ್ರಿಲಿಯಂಟ್ ಆಗಿದೆ ಸಿನಿಮಾದ ರೈಟಿಂಗು. ಸೊ ಇಲ್ಲಿನ ಫಿಲ್ಮ್ ಮೇಕರ್ಸ್, ರೈಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಖಂಡಿತ ಈ ಸಿನಿಮಾನ ನೋಡಲೇಬೇಕು. ಇನ್ನು ಫಿಲ್ಮ್ ಲವರ್ಸ್ಗೆ ಹೇಳ್ಬೇಕಾಗಿಲ್ಲ, ಈಗಾಗಲೇ ಸಿನಿಮಾ ಎಲ್ಲಿ ಸಿಗುತ್ತೆ ಅಂತ ಹುಡುಕಾಟ ಶುರು ಮಾಡ್ಕೊಂಡಿರ್ತಾರೆ. ಖಂಡಿತ ನೋಡಿ. ಮೂವಿ ಬಫ್ಸ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಇಂಥ ಸಿನಿಮಾಗಳೇ ಆ್ಯಂಡ್ ಮಲಯಾಳಂನಲ್ಲಿ ಬರ್ತಿರೋ ಸಿನಿಮಾಗಳೇ ಸಿನಿಮಾದ ಮುಂದಿನ ಭವಿಷ್ಯ ಅಂತ. ಮುಂದೆ ಯಾವ ಕಮರ್ಷಿಯಲ್ ಟೆಂಪ್ಲೇಟ್ ಫಾರ್ಮುಲಾ ಸಿನಿಮಾಗಳು ಉಳಿಯಲ್ಲ, ಎಲ್ಲ ನೋಡಿ ಒಂದಿನ ಬೋರ್ ಆಗಿಬಿಡ್ತವೆ. ಮುಂದೆ ಈ ಥರ ಸಿನಿಮಾಗಳೇ ಭದ್ರವಾಗಿ ಉಳ್ಕೊಳ್ತವೆ. ಈ ಥರ ಸಿನಿಮಾಗಳನ್ನ ಕನ್ನಡದಲ್ಲಿ ಶುರು ಮಾಡಲೇಬೇಕು. ಈ ಥರ ಸಿನಿಮಾಗಳು ಬಂದರೆ ಮಾತ್ರ ಇಂಡಸ್ಟ್ರಿ ಉಳಿಯೋಕ್ಕೆ ಸಾಧ್ಯ. ಈ ಥರ ಸಿನಿಮಾಗಳನ್ನ ಖಂಡಿತವಾಗಿ ನೋಡಿ, ಖಂಡಿತವಾಗಿ ಮಾಡಿ. ಇಷ್ಟು ಹೇಳ್ತಾ ಕಡೆಯದಾಗಿ ಎಲ್ಲ ಓಕೆ, ಈ ಸಿನಿಮಾಗೆ ನೂಡಲ್ಸ್ ಅನ್ನೋ ಟೈಟಲ್ ಯಾಕೆ ಅಂತ ಅರ್ಥ ಆಗಲಿಲ್ಲ. ನೀವೇನಾದರೂ ಸಿನಿಮಾ ನೋಡಿದರೆ ಗೊತ್ತಾಗಿದ್ದರೆ, ಮುಂದೆ ನೋಡಿದ ಮೇಲೆ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.